ಇನ್ನೇನು ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಭಾಷಣ ಆರಂಭವಾಗಲಿದೆ. 9ನೇ ಸಲ ಬಜೆಟ್ ಮಂಡಿಸ್ತಾ ಇದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಬಹುನಿರೀಕ್ಷಿತ ಬಜೆಟ್ ಇದು. ಒಂದು ವಾಲಟೈಲ್ ಜಿಯೋಪೊಲಿಟಿಕಲ್ ಸಿಚುವೇಶನ್ನ ಮಧ್ಯದಲ್ಲಿ ಮಂಡನೆ ಆಗ್ತಾ ಇರುವ ಕಾರಣಕ್ಕೆ ವಿಶೇಷವಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಹೊಸ ದಿಕ್ಕು ತೋರಿಸಬಲ್ಲಂಥ ಘೋಷಣೆಗಳನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಏನು ಘೋಷಣೆಗಳಾಗ್ತವೆ ಅನ್ನೋದನ್ನು ನೋಡಬೇಕು. ಕೇಶವ ಪ್ರಸಾದ್ ಅವರು ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಸರ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಅಗ್ರಿಕಲ್ಚರ್ ನೋಡಿ, ವಿಶೇಷವಾಗಿ ಕೃಷಿ ಅನ್ನುವಂಥದ್ದು ನರೇಂದ್ರ ಮೋದಿ ಅವರ ಅದೊಂಥರ ಸ್ವೀಟ್ ಸ್ಪಾಟ್. ಅದು ಅಲ್ಲಿ ಏನು ಸಾಧನೆ ಆಯಿತು ಅನ್ನೋ ಪ್ರಶ್ನೆ ಬಂದಾಗ ನೀವು ಸ್ವಲ್ಪ ಧ್ವನಿ ನಡಗುತ್ತೆ, ಹೇಳೋದಕ್ಕಾಗೋದಿಲ್ಲ, ಅದನ್ನು ಅಂದುಕೊಂಡಷ್ಟು ಆಗಿಲ್ಲ ಅಂತ. ನೋಡಿ, ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಖಂಡಿತವಾಗ್ಲೂ ರೈತ ಈ ದೇಶದ ಬೆನ್ನೆಲುಬು ಅಂತ ಅಂದಾಗ ನಿರಂತರವಾಗಿ ರೈತನ ಬಗ್ಗೆ ಗಮನ ಕೊಟ್ಕೊಂಡೇ ಬಂದಿದ್ದಾರೆ. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆತನಿಗೆ ಸಣ್ಣ ಹಿಡುವಳಿದಾರನಿಗೆ ಬೆಂಬಲ ಬೆಲೆ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ಕ್ರಾಪ್ಗೂ ಕೂಡ ಪರ್ಚೇಸಿಂಗ್ ಪ್ರೈಸ್ನ ಜಾಸ್ತಿ ಮಾಡಿದ್ದಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಪ್ರತಿ ಹಂತದಲ್ಲೂ ಜಾಸ್ತಿ ಮಾಡ್ತಾ ಬಂದರು. ಹಾಗೆಯೇ ಕೃಷಿ ಕ್ಯಾಬಿನೆಟ್ ಸಭೆ ಆರಂಭಗೊಂಡಿದೆ. ಕ್ಯಾಬಿನೆಟ್ ಅಪ್ರೂವಲ್ ತಗೊಳ್ತಾರೆ ಬಜೆಟ್ಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಭವನಕ್ಕೆ ಬಂದರು. ಎಸ್ ಕೇಶವ ಪ್ರಸಾದ್ ರೇ, ನೋಡಿ, ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೃಷಿಯ ಮೇಲಿನ ಜನರ ಅವಲಂಬನೆ ಕಡಿಮೆ ಆಗಬೇಕು. ಖಂಡಿತ. ನಂಬರ್ ಆಫ್ ಪರ್ಸೆಂಟೇಜ್ ಕಡಿಮೆ ಆಗಬೇಕು. ಖಂಡಿತ. ನೋಡಿ, ಕೃಷಿ ಮೇಲಿನ ಅವಲಂಬನೆ ಕಡಿಮೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೇ ನಿರಂತರವಾಗಿ ಕೆಲಸ ನಡೀತಾ ಇದೆ. ಟೈಪ್ 2 ಮತ್ತು ಟೈಪ್ 3 ಸಿಟಿಗಳಲ್ಲಿ MSMEಗಳ ಗ್ರೋತ್ಗೋಸ್ಕರ ನಿರಂತರವಾಗಿ ನಾವು ಸಪೋರ್ಟನ್ನು ಕೊಡ್ತಾನೆ ಇದ್ದೀವಿ. ಹಾಗಂತ ಹೇಳಿ ಕೃಷಿ ಮೇಲೆ ಅವಲಂಬಿತವಾಗಿರೋರನ್ನ ನಾವು ಹಾಳುಗೆಡುತ್ತಾ ಇಲ್ಲ. ನೋಡಿ, ಈ ಸತಿ 3,577 ಲಕ್ಷ ಮೆಟ್ರಿಕ್ ಟನ್ ನಮ್ಮದು ಆಲ್ ಟೈಮ್ ಹೈ. ಅಂದ್ರೆ ನಾನು ಹೇಳುವಂಥದ್ದು ತುಂಬಾ ಜಾಸ್ತಿ ಅಂತ ಅಂದಾಗ ಅದನ್ನ ನೆಗ್ಲೆಕ್ಟ್ ಮಾಡಿಲ್ಲ ನಾವು. ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಕೊಟ್ಟು ಪರ್ಚೇಸಿಂಗ್ ಪವರ್ನ ಅಂದ್ರೆ ಪರ್ಚೇಸ್ ಮಾಡ್ತಾ ಇದೆ ಸೆಂಟ್ರಲ್ ಗವರ್ನಮೆಂಟ್. ಆ ಬಫರ್ ಏನು ನಮ್ಮ ಹತ್ರ ಸ್ಟಾಕ್ ಆಗಬೇಕೋ ಅದರ ಕ್ವಾಂಟಿಟಿನೂ ಕೂಡ ನಾವು ಇನ್ಕ್ರೀಸ್ ಮಾಡಿದ್ದೀವಿ. ಅಟ್ ದ ಸೇಮ್ ಟೈಮ್ ರೈತ ಸಣ್ಣ ಹಿಡುವಳಿದಾರನಿಗೆ ಈ ಸತಿ ನಮಗೆ ಇರುವಂಥದ್ದು ಅದೇನೆ. ಪ್ರತಿ ವರ್ಷ 6,000 ರೂಪಾಯಿ ಸಿಗ್ತಾ ಇದೆ. ಕಳೆದ 7 ವರ್ಷದಿಂದ ಸಿಗ್ತಾ ಇದೆ. 42 ಲಕ್ಷ ಕೋಟಿಗಳನ್ನು ನಾವು ಇವಾಗ ಆವಾಗಲೇ ಅದರ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ. ಅಂದ್ರೆ ಇಷ್ಟು ಜನ 11 ಕೋಟಿ ರೈತರನ್ನ ನಾವು ಕೈ ಬಿಟ್ಟಿಲ್ಲ. ನಿರಂತರವಾಗಿ ಈ ರೈತನ ಬದುಕಿನಲ್ಲೂ ಬದಲಾವಣೆ ತರಬೇಕು ಅಂತೇಳಿ ಅವನಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟು ಹಾಗೇನೆ ಅವನ ಸಣ್ಣ ಹಿಡುವಳಿದಾರನ್ನು ನೋಡ್ಕೊಳ್ತಾ ಆ MSMEಗಳನ್ನ ಗ್ರಾಮಾಂತರಕ್ಕೆ ಶಿಫ್ಟ್ ಆಗಬೇಕು, ಅಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಅನ್ನುವಂಥದ್ರ ಬಗ್ಗೆ ಗಮನ ಕೊಡ್ತಾ ಇದ್ದೀವಿ. ನೋಡಿ, ಈ ಸತಿ ಆದಂಥ MSMEಗಳಲ್ಲಿ ಮತ್ತು ಸ್ಟಾರ್ಟಪ್ಗಳಲ್ಲಿ ಕೃಷಿ ಬೇಯಿಸಿತ ಸ್ಟಾರ್ಟಪ್ಗಳಿಗೆ ವಿಶೇಷವಾದಂಥ ಗಮನವನ್ನು ಕೊಟ್ಟಿದ್ದೀವಿ. ಕೃಷಿ ಬೇಯಿಸಿತ ಸ್ಟಾರ್ಟಪ್ ಅಂದರೆ ನರೇಂದ್ರ ಮೋದಿ ಅವರ ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಈಗ ಡ್ರೋನ್ ದೀದಿ ಬಂದಿರುವಂಥದ್ದೇ ಅದಕ್ಕೆ ವಿಶೇಷವಾದಂಥ ಯೋಜನೆಯನ್ನು ತರುವಂಥದ್ದು. ಸುಮಾರು 3 ಲಕ್ಷ ಜನ ಡ್ರೋನ್ ದೀದಿಗಳನ್ನು ನಿರ್ಮಾಣ ಮಾಡಬೇಕು, ಕೃಷಿಯಲ್ಲಿ ಅವರನ್ನು ಎಂಪ್ಲಾಯ್ ಮಾಡ್ಕೋಬೇಕು. ಮಹಿಳೆಯರ ವುಮೆನ್ ಲೆಡ್ ಅಗ್ರಿಕಲ್ಚರಲ್ ಪ್ರೋಗ್ರೆಸ್ಸಿಗೆ ದೇಶ ಕಾಲಿಡ್ತಾ ಇದೆ. ಹೀಗಾಗಿ ಅಲ್ಲಿರುವಂತಹ ಕೃಷಿಕರನ್ನ, ಕೃಷಿ ಕಾರ್ಮಿಕರನ್ನ ಟೆಕ್ನಾಲಜಿಯನ್ನು ಕೊಟ್ಟು ಇವಾಗೇನು ಲೇಬರ್ ಫೋರ್ಸ್ ನಾನು ಕಾಸ್ಮೆಟಿಕ್ ಚೇಂಜಸ್ ಅಂತ ಕರೀತೀನಿ. ನಾನು ಹೇಳೋಂಥದ್ದು ಕಾಸ್ಮೆಟಿಕ್ ಚೇಂಜ್ ಖಂಡಿತ. ನೋಡಿ, ಕಾಸ್ಮೆಟಿಕ್ ಚೇಂಜ್ ಅಂತ ಅನ್ಬಾರ್ದು. 3 ಲಕ್ಷ ಜನ ಡ್ರೋನ್ ದೀದಿಯರು ಅದ್ರಲ್ಲಿ ಬರ್ತಾರೆ. ಪಾಲಿಸಿ ಮ್ಯಾಟರ್ಗಳ ಬದಲಾಗಬೇಕಾಗಿದೆ. ಕಾಸ್ಮೆಟಿಕ್ ಚೇಂಜ್ ಅಂದ ತಕ್ಷಣ ನೋಡಿ ನಟರಾಜ್ ಗೌಡರು ನಗ್ತಾರೆ. ಇಲ್ಲ, ಅಲ್ಲರಿ, ಕೃಷಿ ಕಾನೂನುಗಳು ದೇಶದ ಕೃಷಿಗೆ ಒಂದು ಹೊಸ ದಿಕ್ಕು ಕೊಡುವಂತ ಕಾನೂನುಗಳಾಗಿದ್ವು. ಅದು ನೀವು ಮೂರು ಕಾನೂನು ತಂದ್ವಲ್ಲ, ಯಾವುದಕ್ಕೂ ಹಿಂದಿಡಿದವರು ಕೃಷಿ ವಿಷಯದಲ್ಲಿ, ಕೃಷಿ ಕಾನೂನುಗಳ ವಿಷಯದಲ್ಲಿ ಯಾಕೆ ನೋಡಿ ಹೆಜ್ಜೆ ಇಡ್ತಾರೆ? ಕೃಷಿ ಕಾನೂನುಗಳ ಜೊತೆನಲ್ಲಿ ಸೇರ್ಕೊಂಡಿದ್ದವರು ಯಾರು? ದೇಶ ವಿರೋಧಿಗಳು. ದೇಶವನ್ನ ಹಾಳು ಮಣದ್ರ ಅಂತ ಅಲ್ಲ. ನರೇಂದ್ರ ಮೋದಿ ಅವರು ಹೇಳಿದಂತ ಮಾತನ್ನು ನಾವು ಕೇಳ್ಕೋಬೇಕು. ದೇಶದ ಹಿತದೃಷ್ಟಿಯಿಂದ 3 ಕಾನೂನುಗಳನ್ನು ತಂದಿದ್ವಿ. ಆದ್ರೆ ದೇಶದ ಹಿತದೃಷ್ಟಿಯಿಂದ ಅಂದ್ರೆ ಸಮಗ್ರತೆ ಮತ್ತು ಏಕತೆಗೆ ಅಪಾಯ ಒಡ್ಡುವಂತ ಶಕ್ತಿಗಳಿಗೆ ಬೆಂಬಲ ಸಿಗ್ತಾ ಇರೋದ್ರಿಂದ ಹಿಂದೆ ತಗೋಬೇಕಾಯ್ತು ಅಂದ್ರು. ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯ ಷಡ್ಯಂತ್ರ ನಡೀತಾ ಇತ್ತು, ಅದಕ್ಕೆ ಯಾರು ಬೆಂಬಲ ಇತ್ತು, ಹೇಗೆ ಇದಕ್ಕೆ ಎಲ್ಲ ಅಪೋಸಿಷನ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ CA NRC ವಿಷಯದಲ್ಲೂ ಇತ್ತಪ್ಪ.
ನೋಡಿ, ಹಿಂತಗೋತೀರ ಅದನ್ನ CAA NRC ಗಳನ್ನ ಖಂಡಿತ ಹಿಂತಗೊಳ್ಳಲ್ಲ. ಅದನ್ನ ಬೇಸ್ಡ್ ಮ್ಯಾನರ್ ನಾವು ಇಂಟ್ರೊಡ್ಯೂಸ್ ಮಾಡೇ ಮಾಡ್ತೀವಿ. ಹಾಗೆ ಕೃಷಿ ಕಾನೂನು, ಆ ಬದ್ಧತೆ ಕೃಷಿ ಕಾನೂನುಗಳ ವಿಷಯದಲ್ಲಿ ಇರಲಿಲ್ಲ. ನಮಗೆ ಬದ್ಧತೆ ಇತ್ತು, ಆದ್ರೆ ಆ ಕಾಲಘಟ್ಟದಲ್ಲಿ ನಡೆದಂತಹ ಪರಿಸ್ಥಿತಿ ಮತ್ತೆ ಇದ್ದಂತಹ ವಿದ್ಯಮಾನಗಳನ್ನ ಗಮನಿಸಿ ನಾವು ಹಿಂದಕ್ಕೆ ತೆಗೆದಿದ್ದೀವಿ. ಇಟ್ ಇಸ್ ಓನ್ಲಿ ಎ ಟೆಂಪರರಿ ಫೇಸ್. ನಾವು ಅದನ್ನ ತೆಗೆದೇ ಬಿಟ್ಟಿದೀವಿ, ಅದನ್ನ ಶೆಲ್ವ್ ಮಾಡ್ಬಿಟ್ಟಿದೀವಿ, ಕೋಲ್ಡ್ ಸ್ಟೋರೇಜ್ ಹಾಕಿದೀವಿ. ತುಂಬಾ ದೊಡ್ಡ ಮಟ್ಟದ ರಿಫಾರ್ಮ್ಗಳ ಬರದ ಹೊರತು ನರೇಂದ್ರ ಮೋದಿ ಮೂರು ಕಾನೂನುಗಳು ಕೂಡ ಕೃಷಿಯನ್ನ ಆ ಕ್ಷೇತ್ರದಲ್ಲೇ ತಗೊಳ್ಳೋದು. ಕರ್ನಾಟಕ ತಗೊಳ್ಳಿ, APMC ಆಕ್ಟ್ ಅನ್ನ ನಾವು ರಿಫಾರ್ಮ್ ಮಾಡಿದ್ವಿ, ಮತ್ತೆ APMC ಆಕ್ಟ್ ಅನ್ನು ಇವ್ರು ತಗೊಂಡು ಬಂದ್ರು. APMCಗಳಲ್ಲಿ ಜಾಸ್ತಿ ಜಾಗ ಇದೆ, ಮಾರ್ಕೆಟ್ಗಳೆಲ್ಲ ಸುಮ್ಮನೆ ಖಾಲಿ ಬಿದ್ದಿದೆ ಅಂದ್ರೆ ರೈತನಿಗೆ ಒಳ್ಳೆ ಬೆಲೆ ಸಿಗೋದು ಬೇಕಾಗಿತ್ತಲ್ವಾ, ರೈತನಿಗೆ ಮಾರ್ಕೆಟ್ ಎಕ್ಸ್ಪಾನ್ಷನ್ ಬೇಕಾಗಿತ್ತಲ್ವಾ, ರೈತ ಇಡೀ ದೇಶದಲ್ಲಿ ತನ್ನ ಸರಕನ್ನ ಮಾರಬೇಕು ಅನ್ನುವಂಥದ್ದಿತ್ತಲ್ಲ. ಯಾಕೆ ಇದು ಹಿಂದಕ್ಕೆ ಹೋದ್ರು ಇಲ್ಲಿ ಕಾನೂನನ್ನ? ಅಂದ್ರೆ ಕೇಂದ್ರ ತರುವಂತ ಎಲ್ಲ ಕಾನೂನುಗಳನ್ನು ನೀವು ದೇಶದ ಪ್ರಗತಿ ದೃಷ್ಟಿಯಿಂದ, ಜನರ ಪ್ರಗತಿ ದೃಷ್ಟಿಯಿಂದ ಯಾಕೆ ನೋಡೋದಿಲ್ಲ? ನೋಡೋದೆಲ್ಲವೂ ಕೂಡ ನನ್ನ ರಾಜ್ಯದಲ್ಲಿ ಏನಾಗ್ತಾ ಇದೆ, ನಾನು ಇದನ್ನ ವಿರೋಧ ಮಾಡಬೇಕಲ್ವಾ ಅನ್ನುವಂಥ ದೃಷ್ಟಿಯಿಂದನೇ ಯಾಕೆ ವಿರೋಧ ಮಾಡುತ್ತೆ? ನ್ಯೂ ಎಜುಕೇಷನ್ ಪಾಲಿಸಿ ತಂದ್ವಿ, ರಾಜ್ಯ ಅದಕ್ಕೆ ವಿರೋಧ ಮಾಡ್ತು. ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಒಳ್ಳೇದೇನಿತ್ತು, ಬೆನಿಫಿಟ್ ಏನು ಬರ್ತಾ ಇತ್ತು, ಎಷ್ಟು ಕೇಂದ್ರದ ಅನುದಾನ ಬರ್ತಾ ಇತ್ತು? ಸ್ಟೇಟ್ ಎಜುಕೇಷನ್ ಪಾಲಿಸಿ ತಂದಿದ್ದೀರಿ, ಇವಾಗ ಕೇಂದ್ರದ ಯಾವುದು ಅನುದಾನ ನಿಮಗೆ ಸಿಗೋದೇ ಇಲ್ಲ. ಸ್ಟೇಟ್ ಎಜುಕೇಷನ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಇವಾಗ ಏನಾಗುತ್ತೆ ನಿಮಗೆ ಅಂದರೆ ನೀವು ಹಿಂದಕ್ಕೆ ತೊಗೊಂಡೋಗ್ತಾ ಇದ್ದೀರಿ. ಅದರಲ್ಲಿ ನೀವು ಹೇಳ್ತಾ ಇದ್ದಂಗೆ ಅಂತಾರಾಷ್ಟ್ರೀಯ ಚಾಲೆಂಜಸ್ನ ಫೇಸ್ ಮಾಡಿ ಒಬ್ಬ ಗ್ರಾಮೀಣ ವಿದ್ಯಾರ್ಥಿನೂ ಕೂಡ ಈ ಚಾಲೆಂಜಸ್ನ ಸಮರ್ಥವಾಗಿ ಅರ್ಥ ಮಾಡಿಕೊಂಡು ಬೆಳೆಯುವಂಥ ಶಕ್ತಿ ತುಂಬುವಂಥ ನ್ಯೂ ಎಜುಕೇಷನ್ ಪಾಲಿಸಿ ಆಗಿತ್ತು. ವಾಪಸ್ ಹೊಟ್ಟೋದ್ರಿ ಅದರಿಂದ. ಅಂದರೆ ಪ್ರತಿಯೊಂದು ಕೇಂದ್ರದ ಯೋಜನೆಗಳು ಕೂಡ ನಿಮಗದು ಬೇರೆ ದೃಷ್ಟಿನಲ್ಲಿ ನೋಡ್ತಾ ಇರುವಂಥದ್ದೇನೆ. ನಾನು ಹೇಳುವಂಥದ್ದು ನಿಮ್ಮ ಚಿಂತನೆಯಲ್ಲಿ ಬದಲಾವಣೆ ಕಾಣಿಸ್ತಾ ಇಲ್ಲ. ಹೇಗೆ ಚೈನಾ ಒಂದು ಕಮ್ಯುನಿಸ್ಟ್ ಕಂಟ್ರಿ ಆದರೂ ಕೂಡ ಜಗತ್ತಿನ ಬಂಡವಾಳವನ್ನು ಸೆಳಿಬೇಕು ಅಂತ ಇತ್ತು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕೂತಿರುವಂಥದ್ದಕ್ಕೆ ಕೇಂದ್ರದ ಜೊತೆಯಲ್ಲಿ ಒಳ್ಳೆ ಸಂಪರ್ಕ ಇಟ್ಕೋಬೇಕು, ನಾವು ಒಳ್ಳೆ ಅವ್ರ ಜೊತೆಯಲ್ಲಿ ಸಂಬಂಧಗಳನ್ನು ಸುಧಾರಿಸ್ಕೊಂಡು ನಮಗೆ ಬೇಕಾದಂಥ ಅನುಕೂಲಗಳನ್ನು ತರಬೇಕು. ಮತ್ತು ಅಕಸ್ಮಾತ್ ಏನಾದರೂ ವ್ಯತ್ಯಾಸ ಇದ್ರೆ ಕೂತ್ಕೊಂಡು ಮಾತನಾಡಿ ಬಗೆಹರಿಸುವಂಥ ರೀತಿಯಲ್ಲೇ ಇಲ್ವಲ್ಲ ನೀವು? ಇದು ಗಂಡ ಹೆಂಡತಿ ಸಂಬಂಧ ಅಲ್ಲ, ಅದು ಸಂಸಾರ ಅಲ್ಲ. ಇದು ಅಲ್ಲ, ಖಂಡಿತ ನೀವು ನನ್ನ ಜೊತೆ ಚೆನ್ನಾಗಿದ್ರೆ ನಾನು ನಿನಗೆಲ್ಲವೂ ಕೊಡ್ತೀನಿ, ನೀನು ಬಂದು ಕೇಳಿದ್ರೆ ಕೊಡ್ತೀನಿ. ನೋಡಿ DK ಶಿವಕುಮಾರ್ ಅವ್ರ ಮಾತನ್ನ ನಾನು ನೆನಪಿಸ್ತೀನಿ. ಅಲ್ಲಿ MLAಗಳನ್ನ ಓಪನ್ ಸ್ಟೇಜ್ ಮೇಲೆ ನಡ್ಕೊಳ್ಳೋ ರೀತಿಯಲ್ಲಿ ನಡ್ಕೋಬೇಕು, ಇಲ್ಲದೇ ಇದ್ರೆ ನಿಮ್ಗೆ ಅನುದಾನ ಸಿಗಲ್ಲ. ಈ ರೀತಿ ಕೇಂದ್ರ ಹೇಳಲ್ಲ, ಖಂಡಿತ ಹೇಳಲ್ಲ. ಕೇಂದ್ರಕ್ಕೂ ಒಂದು ರೀತಿಯಾದಂಥ ಜವಾಬ್ದಾರಿ ಇದೆ. ಆದರೆ ಆ ಜವಾಬ್ದಾರಿಯನ್ನು ಮನದಟ್ಟು ಮಾಡುವಂಥ ರೀತಿಯಲ್ಲಿ ನಾವು ಹೇಳಬೇಕೇ ಹೊರತು ಅವ್ರು ಧಮಕಿ ಆಗ್ತಾ ಇದ್ದಾರೆ, ನೀವು ಹೋಗಿ ಅವ್ರಿಗೆ ಸರೆಂಡರ್ ಆಗಿ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಆ ರೀತಿ ನಾವೇನು ಹೇಳ್ತಾ ಇಲ್ಲ, ಆದರೆ ಮನವರಿಕೆ ಮಾಡಿಕೊಡುವಂಥ ರೀತಿಯಲ್ಲಿ ಯಾಕಿಲ್ಲ? ನೋಡಿ, ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಬಂದಾಗ ಎಲ್ಲ ಚೀಫ್ ಮಿನಿಸ್ಟರ್ಗಳನ್ನು ಕರೆದ್ರು, ಬನ್ನಿ ಹೋಗೋಣ ಬಂಡವಾಳ ಇದಕ್ಕೆ. ಸಿದ್ದರಾಮಯ್ಯನವರು ಹೋಗಲಿಲ್ಲ. ದೇವೇಂದ್ರ ಫಡ್ನವೀಸ್ ಹೋದ್ರು. ಆ ಕಾಲಘಟ್ಟದಲ್ಲಿ ಅವ್ರಿಗೆ ಹರಿದು ಬಂದಂತ ಬಂಡವಾಳದಿಂದ ಅವ್ರು ಇವತ್ತು ಇಂಡಿಯಾದಲ್ಲಿ ನಂಬರ್ 1 ಸ್ಟೇಟ್ ಆಗಿ ನಿಂತಿದ್ದಾರೆ. ಫಾಕ್ಸ್ಕಾನ್ ಮೊದಲನೇದು ಅಲ್ಲಿಗೆ ಹೊರಟಾಯ್ತು. ಫಾಕ್ಸ್ಕಾನ್ ನಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಉದ್ಯೋಗವನ್ನ ಮೊದಲನೇದ್ರಲ್ಲಿ ಸೃಷ್ಟಿಸ್ಬಿಟ್ರು. ಎರಡನೇ ಸತಿ ಇನ್ನೊಂದು ಹೇಳ್ಬಿಡ್ತೀನಿ, ಫಾಕ್ಸ್ಕಾನ್ ಕರ್ನಾಟಕದಲ್ಲಿ ಬಂತಲ್ಲ, ಕಾಂಗ್ರೆಸ್ಸಿನ ಕೊಡುಗೆ ಏನೂ ಇಲ್ಲ. ಫಾಕ್ಸ್ಕಾನ್ ಕರ್ನಾಟಕದಲ್ಲಿ ಬರೋದಕ್ಕೆ ಬೊಮ್ಮಾಯಿ ಸರ್ಕಾರ ಕಾರಣ. ಕೇಂದ್ರದಲ್ಲಿ ಹೋಗಿ ಮಾತನಾಡಿ ಟ್ರೈಪಾರ್ಟೈಟ್ ಟಾಕ್ಸ್ ಮುಗಿಸಿ ಕೇಂದ್ರ, ಫಾಕ್ಸ್ಕಾನು, ರಾಜ್ಯ ಚುನಾವಣೆ 3 ತಿಂಗಳಿದೆ ಅಂತ ಹೇಳಿ ಇನಾಗ್ರೇಟ್ ಆಗಲಿಲ್ಲ ಅಷ್ಟೇ. ಅದರ ಪೂರ್ತಿ 60,000 ಜನ ಏನ್ ಕೆಲಸ ಮಾಡ್ತಾ ಇದಾರೋ ಕೊಡುಗೆ ಎಲ್ಲ ಬಿಜೆಪಿಗೆ ಹೋಗ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.